ಮಹಾದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 320ಕ್ಕೆ ಏರಿಕೆ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾವಿನ ಸಂಖ್ಯೆ ಗಂಟೆಗೂ ಹೆಚ್ಚಳ ಆಗ್ತಾ ಇದೆ. ನಾಪತ್ತೆ ಆದವರು ಎಲ್ಲರ ನಂಬರ್ ಸೇರ್ತಾ ಇರೋದೆ, ಟ್ಯಾಲಿ ಆಗ್ತಾ ಇರೋದೆ ಈ ಮೃತಪಟ್ಟವರ ಸಂಖ್ಯೆಗೆ. 6 ಝೋನ್ನಲ್ಲಿ 40 ಟೀಮ್ನಿಂದ ಸರ್ಚ್ ಆಪರೇಷನ್ ಕಂಟಿನ್ಯೂ ಆಗ್ತಾ ಇದೆ. ಮುಂಡಕ್ಕೈ, ಚುರಲ್ಮಲ, ಕಲ್ಪೆಟ್ಟ, ಅಟ್ಟಮಾಲಾದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಚಾಲಿಯಾರ್ ನದಿಯಲ್ಲಿ ಇಲ್ಲಿ ತನಕ 175 ಮೃತದೇಹಗಳು ರಿಕವರ್ ಮಾಡಿಕೊಳ್ಳುವಲ್ಲಿ ಕೂಡ ತಂಡ ಯಶಸ್ವಿಯಾಗಿದೆ. ಬಟ್ ಇನ್ನೂ ಸುಮಾರು ಜನ ಇದ್ದಾರೆ, ಇನ್ನೂ ಡಬಲ್ ಡಿಜಿಟ್, ಟ್ರಿಪಲ್ ಡಿಜಿಟ್ನಲ್ಲೇ ನಾಪತ್ತೆ ಆದವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲರೂ ಬದುಕಿರುವ ಸಾಧ್ಯತೆ ಕ್ಷೀಣ. ಅಟ್ಲೀಸ್ಟ್ ಮೃತದೇಹ ಸಿಗುತ್ತಾ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ರಕ್ಷಣಾ ಕಾರ್ಯಾಚರಣೆ ತಂಡೋಪತಂಡವಾಗಿ ಹೇಗೆ ಮಾಡ್ತಾ ಇದ್ದಾರೆ, ನದಿಯಲ್ಲಿ ಹುಡುಕಾಟ, ಆಮೇಲೆ ಆ ಕಲ್ಲು ಬಂಡೆಗಳ ಮಧ್ಯೆ ಏನಾದರೂ ಶವ ಸಿಕ್ಕಾಕೊಂಡಿದೆಯಾ ಅಂತ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಪ್ರಕೃತಿಯ ಅರೆಕ್ಷಣದ ಮುನಿಸಿಗೆ ನಲುಗಿ ಹೋದಂತಹ ನತದೃಷ್ಟ ಗ್ರಾಮ ಮುಂಡಕೈನಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಸಾಕ್ಷಾತ್ ವರದಿಯನ್ನ ಬೆಳಗ್ಗೆಯಿಂದ ಕೊಡ್ತಾ ಇದೆ. ನೀವು ಏರಿಯಲ್ ಶಾರ್ಟ್ಸ್ ಅನ್ನ ಕೂಡ ನೋಡ್ತಾ ಇದ್ದೀರಾ. ಒಂದು ಸಲ ಪ್ರಕೃತಿ ಮುನಿದಿದ್ರ ಪರಿಣಾಮ ಊರಿಗೆ ಊರೇ ನಾಮಾವಶೇಷ ಹೇಗೆ ಆಗೋಗಿದೆ. ಪ್ರವಾಸೋದ್ಯಮದ ಪ್ರಲೋಭನೆ, ಅಭಿವೃದ್ಧಿಯ ವಿಕಾರತೆಗೆ ನಾನು ಕೊಡುವಂತಹ ಪ್ರೈಸ್ ಇದು ಅಂತ ಪ್ರಕೃತಿ ಹೇಳಿದೆ. ಒಂದೊಂದು ದೃಶ್ಯ ಕೂಡ ಭಯಾನಕ, ಭೀಭತ್ಸ. ನೋಡಿ, ಮನೆಯ ಮೇಲೆ ಬೃಹತ್ ಆಕಾರದ ಮರ ಬಿದ್ದಿರೋದನ್ನ ಈಗ ನೋಡ್ತಾ ಇದ್ದೀರಾ. ಮರದ ಜೊತೆಗೆ ಬಂದಿತ್ತು ಅಲ್ಲಿ ಪ್ರವಾಹ. ಮನೆಯೊಳಗೆ ಇದ್ದವರು ಏನಾದ್ರು, ಮನೆ ಮೇಲಿದ್ದ ಅಂದರೆ ಅವರಿದ್ದಂತಹ ಸೂರಂತೂ ಪ್ರಕೃತಿ ಆಪೋಷಣ ತೆಗೆದುಕೊಂಡಿದೆ. ಅವ್ರ ಕತೆ ಏನಾಯಿತು ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಆಟಿಕೆಗಳಂತೆ ಕಾಣಿಸ್ತಾ ಇದೆ ಹಲವು ವಾಹನಗಳು. ಐಷಾರಾಮಿ ಜೀಪ್ಗಳ ಸ್ಥಿತಿ ಹೀಗಿದೆ. ಪ್ರಕೃತಿಯ ಸೌಂದರ್ಯ ಇದಕ್ಕೂ ಮುಂಚೆ ಮುಂಡಕೈನಲ್ಲಿ ಹೇಗಿತ್ತು ಅನ್ನೋದಕ್ಕೆ ಅರ್ಧ ಚಿತ್ರಣ ನಿಮಗೆ ಸಾಕ್ಷಿ. ಪ್ರವಾಹದ ಹಾದಿಯುದ್ದಕ್ಕೂ ಶವಗಳಿಗಾಗಿ ಹುಡುಕಾಟ ನಡೆಸೋದನ್ನು ಮುಂದುವರಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ಎಲ್ಲಿ ನೋಡಿದ್ರು ಕೂಡ ಜನ ನಾಪತ್ತೆ ಆದವರು ಸಿಗ್ತಾರಾ ಅಂತ ಹುಡುಕ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರ ಶವ ಸಿಗುತ್ತಾ ಅಂತ JCBಗಳನ್ನ ಕೂಡ ಇಲ್ಲಿ ಬಳಸಲಾಗ್ತಾ ಇದೆ. ಮತ್ತೊಂದೆಡೆ ಮತ್ತೊಂದು ತಂಡಗಳಾಗಿ ಅಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಕೂಡ ಮೃತಪಟ್ಟವರಿಗಾಗಿ ಹುಡುಕಾಟ ಚಾಲ್ತಿಯಲ್ಲಿದೆ. ಬಿಕಾಸ್ ನಂಬರ್ಸೇ ಎಕ್ಸಾಕ್ಟ್ಲಿ ಇನ್ನೂ ನಮಗೆ ಗೊತ್ತಾಗ್ತಾ ಇಲ್ಲ. ಕೆಲವರು 300 ಕುಟುಂಬ ಮುಂಡಕೈ ಒಂದರಲ್ಲೇ ಇತ್ತು ಅಂತಾರೆ, ಕೆಲವರು ಓವರ್ ಆಲ್ ಆಗಿ ಕಣ್ಮರೆಯಾದವರು 200 ಜನ ಅಂತಾರೆ. ಸೊ ಎಷ್ಟು ಅಂಕಿ ಅಂಶಗಳು ಅನ್ನೋದು ಅಲ್ಲಿನ ಸರ್ಕಾರಕ್ಕೂ ಪ್ರಸ್ತುತ ಗೊತ್ತಿಲ್ಲ. ಮತ್ತು ಸರ್ಕಾರದ ನಂಬರ್ಸ್ ಯಾವಾಗಲೂ ಕಡಿಮೆ ಇರುತ್ತೆ. ಈ ಥರ ನ್ಯಾಚುರಲ್ ಡಿಸಾಸ್ಟರ್ ಆದಾಗ ಅವರು 300 ಅಂತ ತೋರಿಸಿದ್ರೆ ನಾವು ಅರ್ಥ ಮಾಡ್ಕೊಳ್ಬೋದು 1000ಕ್ಕೂ ಹೆಚ್ಚು ಜನ ಅಲ್ಲಿ ಮೃತಪಟ್ಟಿರ್ತಾರೆ ಅಂತ. ಚೂರಲ್ಮಲೆ ನದಿಯ ಹಾದಿಯ ಉದ್ದಕ್ಕೂ ಕೂಡ ನಡೀತಾ ಇರುವಂಥದ್ದು ಬರೀ ಶವಗಳ ಹುಡುಕಾಟ. NDRF ತಂಡದವರು ಮತ್ತು ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳವರು ಜೊತೆಗೆ ಭಾರತೀಯ ಸೈನ್ಯದವರು ಹೀಗೆ ಎಲ್ಲರೂ ಸೇರಿಕೊಂಡು ಈಗ ಇಡೀ ನದಿಯ ಪಾತ್ರದ ಉದ್ದಕ್ಕೂ ಕೂಡ ಶವಗಳ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಮುಂಡಕೈನಿಂದ ಕೆಳಗಡೆ ಬಂದಂತಹ ನದಿ ಪ್ರವಾಹವನ್ನು ಸೃಷ್ಟಿ ಮಾಡಿಕೊಂಡು ಬಂದಂತಹ ಹಾದಿ. ಆ ಹಾದಿಯ ಉದ್ದಕ್ಕೂ ಕೂಡ ಅನೇಕ ನೂರಾರು ಜನ, ಒಟ್ಟು 3000 ಜನರು ಇವತ್ತು ಈ ರೀತಿಯಾದಂತಹ ಒಂದು ಶವಗಳ ಹುಡುಕಾಟದ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಯಾಕಂದರೆ ಬಹುತೇಕ ಈ ಒಂದು ಮುಂಡಕೈ ಬೆಟ್ಟದಿಂದ ಇರುವಂತಹ ಕೆಳಗಡಿನ ಭಾಗ ತನಕ ಎಲ್ಲ ಗ್ರಾಮಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಬಹುತೇಕರು ಈ ಒಂದು ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಯಂ ಸೇವಕರು ಎಲ್ಲರೂ ಕೂಡ ಬಂದು ಹೀಗೆ ಬಾಡಿಗಳನ್ನು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ಟೀಮ್ಗಳು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ. ಮಗದೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ಹಾಗೆ ತೋರಿಸ್ತಾ ಹೋಗ್ತೇನೆ. ಇಡೀ ನದಿಯ ಭಾಗದ ಉದ್ದಕ್ಕೂ ಕೂಡ ಈ ರೀತಿಯಾಗಿ NDRF ತಂಡದವರು ಮತ್ತು ಸ್ಥಳೀಯ ಸಂಸ್ಥೆ ಸ್ವಯಂ ಸೇವಾ ಸಂಸ್ಥೆಗಳವರು ಮತ್ತು ಸೈನ್ಯದವರು ಎಲ್ಲರೂ ಸೇರಿಕೊಂಡು ಎಲ್ಲಿಂದ ಎಲ್ಲಿಗೆ ಈ ನದಿಯ ಪಾತ್ರದ ಭಾಗವನ್ನು ಗಮನಿಸ್ತಾ ಇದ್ದರೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಇಂಚಿಂಚು ಬಿಡದಂಥ ರೀತಿಯಲ್ಲಿ ಶವಗಳ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಇವತ್ತು ಸ್ವಲ್ಪ ಮಳೆ ಸಂಪೂರ್ಣವಾಗಿ ಕಡಿಮೆಯಾಗಿದೆ. ಹಾಗಾಗಿಯೇ ಇದನ್ನು ಒಂದು ಅಡ್ವಾಂಟೇಜ್ ಮಾಡಿಕೊಂಡು JCBಗಳನ್ನು ಮೂಲಕವಾಗಿ ಮತ್ತು ಸ್ವಯಂ ಸೇವಕರು 3000ಕ್ಕೂ ಅತಿ ಹೆಚ್ಚಿನ ಸ್ವಯಂ ಸೇವಕರು ಜೊತೆಗೆ JCBಗಳು ಎಲ್ಲದೂ ಕೂಡ ಇವತ್ತು ಕಾರ್ಯಾಚರಣೆಗೆ ಇಳಿದಿದ್ದಾವೆ. ಇವತ್ತು ಶವಗಳ